ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಅಧಿಕ ಮಾಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಹಾಗಾಗಿ ಅಧಿಕ ಮಾಸಕ್ಕೆ ಸಂಬಂಧಪಟ್ಟಂತೆ ನಾನು 33 ಬತ್ತಿಗಳನ್ನು ತೆಗೆದುಕೊಂಡಿದ್ದೆ. ಹಾಗಾಗಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ನಾನು ಇದಕ್ಕೆ 210 ರೂಪಾಯಿ ಕೊಟ್ಟಿದ್ದೇನೆ. 33 ಬತ್ತಿ ಜೊತೆಯಲ್ಲಿ 1 ಲಕ್ಷದ ಒಂದು ಬತ್ತಿ ಇರುವಂಥದ್ದು ನಿಮಗೆ ಕಾಣಿಸ್ತಾ ಇರ್ಬೋದು, ತೆಂಗಿನಕಾಯಿಯ ರೀತಿಯಲ್ಲಿದೆ ಅಂಥದ್ದು. ಆ ಒಂದು ಎಕ್ಸ್ಟ್ರಾ ತೆಗೆದುಕೊಂಡಿರೋದು. ಆಮೇಲೆ 60 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಹಾಕ್ತಾರೆ. ಎಲ್ಲ ಸೇರಿಸಿ ನಾನು 210 ರೂಪಾಯಿ ಕೊಟ್ಟಿದ್ದೇನೆ. ನಾನು ನಿಮಗೆ ಆನೆಸ್ಟ್ಲಿ ಇದರಲ್ಲಿ ನಾನು ನಿಮಗೆ ಉತ್ತರ ಕೊಡಬೇಕು ಅಂತಂದರೆ, ಕೆಲವೊಂದು ಚೆನ್ನಾಗಿದೆ, ಕೆಲವೊಂದು ಪರವಾಗಿಲ್ಲ ಅಷ್ಟು ಅನ್ನೋ ಮಟ್ಟಕ್ಕೆ ಅಷ್ಟೇ ಇರೋವಂಥದ್ದು. ತುಂಬ ಚೆನ್ನಾಗಿಲ್ಲ. ಯಾಕಂದರೆ ಕೆಲವೊಂದು ನಾವೇ ಮನೇಲಿ ಮಾಡ್ಕೊಂಬಿಡ್ಬೋದು, ಆ ಮಟ್ಟಕ್ಕಿದೆ. ಕೆಲವೊಂದು ನಾವು ಮನೇಲಿ ಮಾಡೋದಕ್ಕೆ ಆಗೋದಿಲ್ಲ, ಅಂಥದ್ದೆಲ್ಲ ನೀವು ತೆಗೆದುಕೋಬೋದು. ಹಾಗಾಗಿ ಇದೆಲ್ಲ ಒಟ್ಟಿಗೆ ಬರೋದ್ರಿಂದ ನಾವು 33 ದಿವಸವೂ ಕೂಡ, ಈಗ ಅಧಿಕ ಮಾಸ ಆಗಿರೋದ್ರಿಂದ 33 ದಿವಸವೂ ನಾವು ದಿನ ಒಂದೊಂದು ಬತ್ತಿಗಳನ್ನು ಇಟ್ಟು ನಾವು ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗ್ತಾ ಬರ್ತದೆ. ಮುಂದಿನ ದಿನಗಳಲ್ಲಿ ನಾನು ದೀಪಾರಾಧನೆ ಬಗ್ಗೆ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ. ಅಧಿಕ ಮಾಸ ಏನಪ್ಪ ಅಂತಂದರೆ, ಹಿಂದೂ ಪಂಚಾಂಗದಲ್ಲಿ ಪುರುಷೋತ್ತಮ ಮಾಸ ಅಂತಲೂ ಕೂಡ ಕರೀತಾರೆ. ಇದು ಸುಮಾರು 2.5 ವರ್ಷಕ್ಕೊಮ್ಮೆ ಬರುವಂಥದ್ದು. ಜ್ಯೇಷ್ಠ ಮಾಸದಲ್ಲಿ ಬಂದಿರೋದ್ರಿಂದ ಇದಕ್ಕೆ ಅಧಿಕ ಜ್ಯೇಷ್ಠ ಮಾಸ ಅಂತಾರೆ. ನಿಮ್ಗೆ ಇನ್ನೊಂದು ಮಾಹಿತಿ ಕೊಡಬೇಕು. ಜ್ಯೇಷ್ಠ ಮಾಸ 2 ಸರಿ, ಅಂದರೆ ಅಧಿಕ ಜ್ಯೇಷ್ಠ, ನಿಜ ಜ್ಯೇಷ್ಠ ಮಾಸ ಅಂತೇಳಿ. ಈಗ ನಮಗೆ ಬರುವಂಥ ಅಧಿಕ ಜ್ಯೇಷ್ಠ ಮಾಸ ಯಾವಾಗಪ್ಪ ಅಂತಂದರೆ 17ನೇ ತಾರೀಕು ಮೇ ತಿಂಗಳಿನಲ್ಲಿ ಭಾನುವಾರ ಬೆಳಗಿನ ಜಾವ 1:31 ಪ್ರಾರಂಭವಾಗಿರುವಂಥದ್ದು. 14ನೇ ತಾರೀಕು ಭಾನುವಾರ ಮಧ್ಯಾಹ್ನ 12:20 ನಮಗೆ ಅಧಿಕ ಜ್ಯೇಷ್ಠ ಮುಗಿದೋಗಿ ನಮಗೆ ನಿಜ ಜ್ಯೇಷ್ಠ ಮಾಸ ಶುರುವಾಗುತ್ತದೆ. ಅಂದರೆ 14ನೇ ತಾರೀಕು ಜೂನ್ ಭಾನುವಾರ ನಿಜ ಜ್ಯೇಷ್ಠ ಮಾಸ ಪ್ರಾರಂಭವಾಗಿ 13ನೇ ತಾರೀಕು ಜುಲೈ ಸೋಮವಾರ ನಮಗೆ 4:58 ನಿಜ ಜ್ಯೇಷ್ಠ ಮಾಸ ಮುಗಿಯುತ್ತದೆ. ಅಂದರೆ ಈ ಬಾರಿ ನಮಗೆ 2 ತಿಂಗಳಿಗೆ ಜ್ಯೇಷ್ಠ ಮಾಸ ಇರ್ಬೋದು. ಅಧಿಕ ಜ್ಯೇಷ್ಠ ಮಾಸ ಮಾತ್ರ ಒಂದೇ ತಿಂಗಳು ಬರುವಂಥದ್ದು. ಹಾಗೆಯೇ ಈ ಬತ್ತಿಗಳ ಬಗ್ಗೆ ಹೇಳಬೇಕಂದ್ರೆ, 33 ಬತ್ತಿಗಳಲ್ಲಿ 2 ದೇವರಿಗೆ ಸಂಬಂಧಪಟ್ಟದ್ದು. ಒಂದು ವಿಷ್ಣುವಿಗೆ, ಒಂದು ಶಿವನಿಗೆ ಸಂಬಂಧಪಟ್ಟಂಥದ್ದು. ಇದರಲ್ಲಿ ಏನೆಲ್ಲ ಇದೆ ಅಂತಲೇ 365 ಬತ್ತಿ ಇದೆ. ಆಮೇಲೆ ಅರ್ಧನಾರೀಶ್ವರ ಬತ್ತಿ ಇದೆ, ಶಿವನಿಗೆ ಸಂಬಂಧಪಟ್ಟಂಥ ಬತ್ತಿ ಇದೆ, ಆಮೇಲೆ 1 ಲಕ್ಷದ ಒಂದು ಬತ್ತಿ ಇದೆ. ಹೀಗೇ ಸಾಕಷ್ಟು ಇದ್ದಾವೆ. ಕೆಲವೊಂದು ನಾವೇ ಮಾಡ್ಕೊಳ್ಳೋ ರೀತಿಯಲ್ಲಿದೆ, ಅಷ್ಟು ಸ್ಪಷ್ಟವಾಗಿಲ್ಲ. ಕೆಲವೊಂದು ಚೆನ್ನಾಗಿದ್ದಾವೆ. ಆಮೇಲೆ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಹತ್ತಿಯಲ್ಲಿ ಸ್ವಲ್ಪ ಮಾಡಿದ್ದಾರೆ, ಇನ್ನೂ ಒಂದು ಸ್ವಲ್ಪ ಕಾಟನ್ ಬರುತ್ತಲ್ಲ ದಾರ, ಅದರೊಳಗೆ ಮಾಡಿರುವಂಥದ್ದು. ಹಾಗಾಗಿ ಎರಡೂ ಕೂಡ ಹಚ್ಬೋದು, ತೊಂದರೆ ಇಲ್ಲ. ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ, ಇದು ಈ ಥರ ಇರುವಂಥದ್ದು 365 ಬತ್ತಿನ 2 ಕೊಟ್ಟಿದ್ದಾರೆ. ಹಿಂಗೆ ಒಂದೊಂದೊಂದು ಕೊಟ್ಟಿದ್ದಾರೆ. ಆಮೇಲೆ ಬಿಲ್ವಪತ್ರೆ ಬತ್ತಿ ಕೊಟ್ಟಿದ್ದಾರೆ, ಅರ್ಧನಾರೀಶ್ವರ ಬತ್ತಿ ಅಂತೇಳಿ ಕೊಟ್ಟಿರುವಂಥದ್ದು. ಇದು ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ನೋಡಿ, ಇದು ಅರ್ಧನಾರೀಶ್ವರ ಬತ್ತಿ ಅಂತೇಳಿ. ಈಗ ನಾನು ನಿಮಗೆ ದೀಪಾರಾಧನೆ ತೋರಿಸ್ತಾ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಇಷ್ಟೆಲ್ಲ ಬತ್ತಿಗಳಿದ್ದಾವೆ. ನಿಮಗೆ ಇಷ್ಟ ಆದರೆ ನೀವು ತೆಗೆದುಕೋಬೋದು, ನಾನು ನಂಬರ್ ಹಾಕಿರ್ತೇನೆ. ಅಥವಾ ನಿಮಗೆ ನೀವಿರುವ ಸಿಟಿ ಒಳಗಿತ್ತು ಅಂತಂದರೆ, ನೀವು ಇರುವಂಥ ಗ್ರಂಥಿಗೆ ಶಾಪಲ್ಲಿ ಕೇಳಿ ತರಿಸಿದ್ದೀರಾ ಅಂತೇಳಿ ಅಲ್ಲೇ ತೆಗೆದುಕೊಂಬಿಡಿ. ನಿಮ್ಗೆ ಇನ್ನೂ ತುಂಬಾ ಕಡಿಮೆಗೂ ಸಿಗುತ್ತೆ, ಜೊತೆಯಲ್ಲಿ ನೋಡಿ ತೆಗೆದುಕೋಬೋದು. ಹಾಗಾಗಿ ನನಗೆ ಸಿಗದೇ ಇರೋ ಕಾರಣ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದೇನೆ. ನಿಮ್ಗೆ ಅದರ ನಂಬರ್ ಹಾಕಿರ್ತೇನೆ, ನೀವು ಬೇಕಾದರೆ ತೆಗೆದುಕೋಬೋದು. ಇನ್ನು ಅಧಿಕ ಮಾಸದ ಬಗ್ಗೆ ನಾನು ಇನ್ನೂ ಹೆಚ್ಚಿನ ಮಾಹಿತಿ ಹೇಳಬೇಕು ಅಂತಂದರೆ, ಈ ಮಾಸ ನಮಗೆ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ಮಾಸ ಅಂತಲೇ ಹೇಳ್ತೇವೆ. ಪಾಪ ಪರಿಹಾರ ಮಾಡಿಕೊಳ್ಳುವಂಥದ್ದು, ಪುಣ್ಯ ಸಂಪಾದನೆಗೆ ನಮಗೆ ತುಂಬಾ ಒಂದು ಅತ್ಯುತ್ತಮ ಕಾಲ ಅಂತಲೇ ಹೇಳ್ಬೋದು. ತುಂಬ ವಿಶೇಷವಾಗಿ ನಾವು ಅಧಿಕ ಮಾಸ ಆಚರಣೆ ಮಾಡಲೇಬೇಕು. ಯಾಕಂದರೆ 2.5 ವರ್ಷಕ್ಕೊಮ್ಮೆ ಬರುವಂಥದ್ದು. ನಾನು ವಿಶೇಷವಾಗಿ ಎಲ್ಲ ರೀತಿಯ ದೀಪಾರಾಧನೆಗಳು, ಲಕ್ಷ್ಮೀ ಅಮ್ಮನವರಿಗೆ ಸಂಬಂಧಪಟ್ಟಂಥ ಪೂಜೆಗಳು, ವಿಷ್ಣುವಿಗೆ ಸಂಬಂಧಪಟ್ಟಂಥ ಪೂಜೆಗಳು, ಶಿವನಿಗೆ ಸಂಬಂಧಪಟ್ಟಂಥ ಪೂಜೆಗಳಿಗೆ ಸಾಕಷ್ಟು ವಿಚಾರಗಳು ನಾನು ಈಗಾಗಲೇ ಅಂದ್ಕೊಂಡಿದ್ದೀನಿ ತಿಳಿಸ್ಕೊಡ್ಬೇಕು ನಿಮಗೆ ಅಂತೇಳಿ. ಖಂಡಿತ ಪ್ರತಿಯೊಂದು ವಿಚಾರಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಆ ಒಂದು ಸಮಯದಲ್ಲಿ ನಾವು ವಿಷ್ಣು ಸಹಸ್ರನಾಮ ಹೇಳ್ಕೊಬೇಕಾಗುತ್ತದೆ, ಭಗವದ್ಗೀತೆ ಹೇಳ್ಕೊಂಡ್ರೆ ಒಳ್ಳೆಯದು, ಆಮೇಲೆ ತುಳಸಿ ಪೂಜೆ ಮಾಡುವಂಥದ್ದು, ಇನ್ನು ಸಾಕಷ್ಟು ದೀಪಾರಾಧನೆಗಳು, ಇನ್ನು ಹೆಚ್ಚಿನ ಮಾಹಿತಿಗಳನ್ನು ನಾನು ನಿಮಗೆ ಒಂದು ವಿಡಿಯೋ ಮೂಲಕನೇ ತಿಳಿಸ್ಕೊಡ್ತಾ ಹೋಗ್ತೇನೆ. ಇವತ್ತು ನಮಗೆ ಅಧಿಕ ಮಾಸ ತಿಳಿಸ್ಬೇಕಾಗಿತ್ತು. ಯಾಕೆ ಬೇಗ ತಿಳಿಸಿದ್ದೇನೆ ಅಂತಂದರೆ, ನೀವು ಬತ್ತಿಗಳನ್ನೆಲ್ಲ ತೆಗೆದುಕೊಂಡು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಬೇಗನೆ ತಿಳಿಸ್ಕೊಡ್ತಾ ಇದ್ದೇನೆ. ನಮಗೀಗ ಅಕ್ಷಯ ತೃತೀಯ ಹತ್ರದಲ್ಲಿರೋಂಥದ್ದು. ಇನ್ನು ಇದರ ನಂತರದ ದಿವಸದಿಂದ ನಾನು ನಿಮಗೆ ಅಕ್ಷಯ ತೃತೀಯ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.